ಇದು ಸಾರಿಗೆ ನೌಕರರ ಮುಷ್ಕರಕ್ಕೆ ಅಧಿಕೃತ ಮುದ್ರೆ ಬಿದ್ದಿದೆ. ಇವತ್ತು ಒಂದು ಮಹತ್ವದ ಸಭೆ ನಡೆಯಿತು. ಆ ಸಭೆ ವಿಫಲ ಆಗಿದೆ. ಆ ಮೂಲಕ ಬಂದ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಸಚಿವರು ಏನು ಹೇಳ್ತಾರೆ, ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ರಿಪೋರ್ಟ್ ನೋಡ್ಕೊಂಡು ಮೇ 20ರಂದು ಸಾರಿಗೆ ಮುಷ್ಕರ ಫಿಕ್ಸ್. ಸಾರಿಗೆ ಆಯುಕ್ತರೊಂದಿಗಿನ ಸಂಧಾನ ಸಭೆ ವಿಫಲ. ಬಂದ್. ಮೇ 20ರಂದು ರಾಜ್ಯದ ಸಾರಿಗೆ ಬಸ್ಗಳ ಸಂಚಾರ ಸಂಪೂರ್ಣ ಬಂದ್. ಈ ಮಾತುಗಳನ್ನು ನಾವು ಹೇಳ್ತಾ ಇರೋದಲ್ಲ, ಬದಲಾಗಿ ಕಾರ್ಮಿಕ ಇಲಾಖೆ ಆಯುಕ್ತರ ಜೊತೆಗೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಖಂಡರು ನಡೆಸಿರುವಂತಹ ಸಂಧಾನ ಸಭೆ ವಿಫಲವಾದ ಬಳಿಕ ನೌಕರರ ಸಂಘದ ಮುಖಂಡರು ಹೇಳ್ತಿರುವಂತಹ ಮಾತಿದು. ಸರ್ಕಾರದಿಂದ ಬಾಕಿಯಾಗಿರುವಂತಹ 12 ತಿಂಗಳ ಹಿಂಬಾಕಿ ಹಣ 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಸೇರಿದಂತೆ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮೇ 20ರಂದು ಸಾರಿಗೆ ಮುಷ್ಕರಕ್ಕೆ ಮುಂದಾಗಿದೆ. ಇಂದು ಕಾರ್ಮಿಕ ಇಲಾಖೆಯ ಆಯುಕ್ತ ದಿನೇಶ್ ಕುಮಾರ್ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ನಡೆದಂತಹ ಸಂಧಾನ ಸಭೆ ವಿಫಲವಾಗಿದೆ. ನಾಳೆ ಮಧ್ಯಾಹ್ನದೊಳಗೆ ಸಿಎಂ ಸಿದ್ದರಾಮಯ್ಯ ನಮ್ಮ ಜೊತೆಗೆ ಮಾತನಾಡದಿದ್ದರೆ ಮುಷ್ಕರ ಫಿಕ್ಸ್ ಎಂದಿರುವಂತಹ ಜಂಟಿ ಕ್ರಿಯಾ ಸಮಿತಿ ನಾಳೆ ಸಾಧನಾ ಸಮಾವೇಶದ ವೇಳೆ ತುಮಕೂರಿನಲ್ಲಿ ನಡೆಯಬೇಕಾದಂತಹ ಕಪ್ಪು ಬಟ್ಟೆ ಪ್ರದರ್ಶನದ ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ. ಕೊಡಬೇಡ್ರಿ, ನೀವು ಅದನ್ನು ಮೊದಲೇ ಕರೆದು ಮಾತುಕತೆ ಮಾಡಿ ಇತ್ಯರ್ಥ ಮಾಡಿರಿ ಅಂತ ಹೇಳಿದ್ರು ಸಹ ನೀವು ಮಾಡಿಲ್ಲ. ಅದರಿಂದ ಈಗಲೂ ಕಾಲ ಮಿಂಚಿಲ್ಲ. ರಾತ್ರಿ 2 ಗಂಟೆವರೆಗೂ ಮಾತುಕತೆ ನಡೆದಿದೆ 2012ರಲ್ಲಿ. ಅದರಿಂದ ಈಗಲೂ ಕೂಡ ನಾವು ಇಡೀ ರಾತ್ರಿ ಕೂತ್ಕೊಳ್ಳೋಕ್ಕೆ ತಯಾರಿದ್ದೀವಿ. ಸಾರಿಗೆ ಮಂತ್ರಿಗಳ ಲೆವೆಲಲ್ಲಿ ಮತ್ತು ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮೀಟಿಂಗ್ ಕರೆದು ಇತ್ಯರ್ಥ ಮಾಡಿದ್ರೆ ನಾವು ಸಮಾಧಾನ ಆಗುವಂಥ ಒಂದು ರೀತಿಯಲ್ಲಿ ಬೇಡಿಕೆ ಇತ್ಯರ್ಥ ಆಯಿತು ಅಂದರೆ ಮುಷ್ಕರನೇ ಇರಲ್ಲ. ಅದ್ರ ಬದಲು ನೀವು ಡಾಡ್ಜ್ ಮಾಡಿ ಮುಷ್ಕರ ಮುಂದೆ ಹಾಕಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ್ದೀವಿ. ಸಾರಿಗೆ ನೌಕರರ ಸಂಘದ ಮುಖಂಡರೊಂದಿಗೆ ಸಂಧಾನ ಸಭೆ ವಿಫಲವಾದರೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಜನರಿಗೆ ಅಭಯ ನೀಡಿದ್ದಾರೆ. ಮುಷ್ಕರ ಇದ್ರೂ ಜನರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ, ಆ ಕೆಲಸ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಇನ್ನು ಕೆಲವರು ಮುಷ್ಕರದಲ್ಲಿ ಭಾಗಿಯಾಗದಂತೆ ನೋ ಪೇ ನೋ ವರ್ಕ್ ನೋಟಿಸ್ ಹೊರಡಿಸಿರುವಂತಹ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಮುಷ್ಕರದಲ್ಲಿ ಭಾಗಿಯಾಗದಂತೆ ನೌಕರರು ಮುಚ್ಚಳಿಕೆ ಬರೆಸಿದ್ದು ಪ್ಲಾನ್ ಬಿ ಕೂಡ ರೆಡಿ ಇದೆ. ಸರ್ ನಾಳೆ ಸರ್ ಈಗ ಸಾರಿಗೆ ನೌಕರರು ತುಮಕೂರಲ್ಲಿ ಕಪ್ಪು ಬಾಟ ಪ್ರದರ್ಶನ ಮಾಡೋಕ್ಕೆ ಮುಂದಾಗಿದ್ದಾರೆ ಸರ್. ಆಯ್ತು, ನಾಳೆ ನೋಡೋಣ ಬಿಡಿ. ಮುಷ್ಕರ ಮಾಡಿ ಫಿಕ್ಸ್ ಆಗಿರೋ ಸರ್, ಯಾವುದಕ್ಕೂ ಅಂಜಲ್ಲ ಬಗ್ಗಲ್ಲ ಅಂತಿದ್ದಾರೆ ಸರ್. ಆಯ್ತು, ಆಮೇಲೆ ನೋಡೋಣ. ಈಗೇನು ಮಾತಾಡೋಕೆ ಹೋಗಲ್ಲ. ಯಾಕಂದ್ರೆ ಸಾರ್ವಜನಿಕ ತೊಂದರೆ ಆಗಲ್ವ ಸರ್ ಅಂತ ಈಗ ಬಸ್ ಬಂದಾಯ್ತು ಅಂದರೆ? ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ನೋಡ್ಕೊಳ್ತೀವಿ. ಅವೆಲ್ಲ ಸಿದ್ಧತೆ ಮಾಡಿಕೊಂಡಿರಿ ಸರ್ ತಾವಾಗತ್ತೆ? ಸಿದ್ಧತೆ ಮಾಡ್ಕೊಳ್ಳೇಬೇಕಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಲ್ಲ. ಓಕೆ, ಏನಾದರೂ ಮಾತುಕತೆ ಮಾಡ್ತಾರೆ ಸರ್? ಇನ್ನೊಂದೇನು ಟೈಮ್ ಇದೆ? ನಮ್ಮ MD ಅವ್ರು ಮಾತಾಡ್ತಾರೆ. ಓಕೆ, ಸಂಜೆ ಏನು ಇವತ್ತು ಸರ್ ನಾಳೆ ಸರ್ ಏನಾದರೂ? ಇವತ್ತೇ ಮಾತಾಡ್ಬೋದು, ಕೇಳಿ, ಇಲ್ಲೇ MD ಅವ್ರು ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಇವರು ಮಾನ್ಯ ಕಾರ್ಮಿಕ ಆಯುಕ್ತರ ಮುಂದೆ ಒಂದು ದಾವೆಯನ್ನು ಸಹ ಹೂಡಿದ್ದಾರೆ. ಇದು ನಡಿಬೇಕಾದ್ರೆ, ಕನ್ಸಿಲಿಯೇಷನ್ ನಡಿಬೇಕಾದ್ರೆ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಸಾರಿಗೆ ಸಂಸ್ಥೆ ವತಿಯಿಂದ ನಾವು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಎಸ್ಮಾವನ್ನು ಜಾರಿಗೆ ಮಾಡಿದ್ದೇವೆ. ಅದೇ ರೀತಿ ನೋ ವರ್ಕ್ ನೋ ಪೇ ಎನ್ನುವಂಥ ಒಂದು ಆದೇಶವನ್ನು ಸಹ ಹೊರಡಿಸಿದ್ದೇವೆ. ಮತ್ತು ಎಲ್ಲ ನೌಕರರಿಗೆ ಮನವಿಯನ್ನು ಸಹ ಮಾಡಿಕೊಂಡಿದ್ದೇವೆ, ಇದರಲ್ಲಿ ಭಾಗಿಯಾಗಬೇಡಿ ಅಂತ. ಸೊ ಆದ್ದರಿಂದ ನಾವು ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಮಾಡಿದ್ದೇವೆ. ಇನ್ನು ಬುಧವಾರದಂದು 7 ಸಂಘಟನೆಯ ಜೊತೆಗೆ ಸಪ್ತವ್ಯೂಹ ಹೆಣೆಯಲು ರೆಡಿಯಾಗಿದ್ದಂತಹ ಜಂಟಿ ಕ್ರಿಯಾ ಸಮಿತಿಗೆ ಹಿನ್ನಡೆಯಾಗಿದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘ ಹೊರಬಂದಿದ್ದು, ನಮ್ಮ ಸಂಘಟನೆಯಲ್ಲಿರುವಂತಹ 45,000 ನೌಕರರು ಮುಷ್ಕರದಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ನಾಳೆ ಮಧ್ಯಾಹ್ನದೊಳಗೆ ಸಿಎಂಗೆ ಗಡುವು ಕೊಟ್ಟಿರುವಂತಹ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಎಸ್ಮಾ ಕೈಗಾರಿಕಾ ವಿರೋಧ ಕಾಯ್ದೆ ಉಲ್ಲಂಘನೆ ಮಾಡಿ ಮುಷ್ಕರದಲ್ಲಿ ಭಾಗಿಯಾದರೆ ಕೆಲಸವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿರುವಂತಹ ನೌಕರರು ಅಡ್ಡಕತ್ತರಿಯಲ್ಲಿ ಸಿಲುಕಿದ್ದು ನೌಕರರ ನಡೆ ಕುತೂಹಲವನ್ನು ಹುಟ್ಟಿಸಿದೆ. ಚರಣ್ ಜೊತೆ ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದು ಸಾರಿಗೆ ನೌಕರರ ಮುಷ್ಕರಕ್ಕೆ ಅಧಿಕೃತ ಮುದ್ರೆ ಬಿದ್ದಿದೆ. ಇವತ್ತು ಒಂದು ಮಹತ್ವದ ಸಭೆ ನಡೆಯಿತು. ಆ ಸಭೆ ವಿಫಲ ಆಗಿದೆ. ಆ ಮೂಲಕ ಬಂದ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಸಚಿವರು ಏನು ಹೇಳ್ತಾರೆ, ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ರಿಪೋರ್ಟ್ ನೋಡ್ಕೊಂಡು
ಮೇ 20ರಂದು ಸಾರಿಗೆ ಮುಷ್ಕರ ಫಿಕ್ಸ್. ಸಾರಿಗೆ ಆಯುಕ್ತರೊಂದಿಗಿನ ಸಂಧಾನ ಸಭೆ ವಿಫಲ. ಬಂದ್. ಮೇ 20ರಂದು ರಾಜ್ಯದ ಸಾರಿಗೆ ಬಸ್ಗಳ ಸಂಚಾರ ಸಂಪೂರ್ಣ ಬಂದ್. ಈ ಮಾತುಗಳನ್ನು ನಾವು ಹೇಳ್ತಾ ಇರೋದಲ್ಲ, ಬದಲಾಗಿ ಕಾರ್ಮಿಕ ಇಲಾಖೆ ಆಯುಕ್ತರ ಜೊತೆಗೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಖಂಡರು ನಡೆಸಿರುವಂತಹ ಸಂಧಾನ ಸಭೆ ವಿಫಲವಾದ ಬಳಿಕ ನೌಕರರ ಸಂಘದ ಮುಖಂಡರು ಹೇಳ್ತಿರುವಂತಹ ಮಾತಿದು. ಸರ್ಕಾರದಿಂದ ಬಾಕಿಯಾಗಿರುವಂತಹ 12 ತಿಂಗಳ ಹಿಂಬಾಕಿ ಹಣ 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಸೇರಿದಂತೆ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮೇ 20ರಂದು ಸಾರಿಗೆ ಮುಷ್ಕರಕ್ಕೆ ಮುಂದಾಗಿದೆ. ಇಂದು ಕಾರ್ಮಿಕ ಇಲಾಖೆಯ ಆಯುಕ್ತ ದಿನೇಶ್ ಕುಮಾರ್ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ನಡೆದಂತಹ ಸಂಧಾನ ಸಭೆ ವಿಫಲವಾಗಿದೆ. ನಾಳೆ ಮಧ್ಯಾಹ್ನದೊಳಗೆ ಸಿಎಂ ಸಿದ್ದರಾಮಯ್ಯ ನಮ್ಮ ಜೊತೆಗೆ ಮಾತನಾಡದಿದ್ದರೆ ಮುಷ್ಕರ ಫಿಕ್ಸ್ ಎಂದಿರುವಂತಹ ಜಂಟಿ ಕ್ರಿಯಾ ಸಮಿತಿ ನಾಳೆ ಸಾಧನಾ ಸಮಾವೇಶದ ವೇಳೆ ತುಮಕೂರಿನಲ್ಲಿ ನಡೆಯಬೇಕಾದಂತಹ ಕಪ್ಪು ಬಟ್ಟೆ ಪ್ರದರ್ಶನದ ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ. ಕೊಡಬೇಡ್ರಿ, ನೀವು ಅದನ್ನು ಮೊದಲೇ ಕರೆದು ಮಾತುಕತೆ ಮಾಡಿ ಇತ್ಯರ್ಥ ಮಾಡಿರಿ ಅಂತ ಹೇಳಿದರೂ ಸಹ ನೀವು ಮಾಡಿಲ್ಲ. ಅದರಿಂದ ಈಗಲೂ ಕಾಲ ಮಿಂಚಿಲ್ಲ. ರಾತ್ರಿ 2 ಗಂಟೆವರೆಗೂ ಮಾತುಕತೆ ನಡೆದಿದೆ 2012ರಲ್ಲಿ. ಅದರಿಂದ ಈಗಲೂ ಕೂಡ ನಾವು ಇಡೀ ರಾತ್ರಿ ಕೂತ್ಕೊಳ್ಳೋಕ್ಕೆ ತಯಾರಿದ್ದೀವಿ. ಸಾರಿಗೆ ಮಂತ್ರಿಗಳ ಲೆವೆಲಲ್ಲಿ ಮತ್ತು ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮೀಟಿಂಗ್ ಕರೆದು ಇತ್ಯರ್ಥ ಮಾಡಿದ್ರೆ ನಾವು ಸಮಾಧಾನ ಆಗುವಂಥ ಒಂದು ರೀತಿಯಲ್ಲಿ ಬೇಡಿಕೆ ಇತ್ಯರ್ಥ ಆಯಿತು ಅಂದರೆ ಮುಷ್ಕರನೇ ಇರಲ್ಲ. ಅದ್ರ ಬದಲು ನೀವು ಡಾಡ್ಜ್ ಮಾಡಿ ಮುಷ್ಕರ ಮುಂದೆ ಹಾಕಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ್ದೀವಿ. ಸಾರಿಗೆ ನೌಕರರ ಸಂಘದ ಮುಖಂಡರೊಂದಿಗೆ ಸಂಧಾನ ಸಭೆ ವಿಫಲವಾದರೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಜನರಿಗೆ ಅಭಯ ನೀಡಿದ್ದಾರೆ. ಮುಷ್ಕರ ಇದ್ದರೂ ಜನರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ, ಆ ಕೆಲಸ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಇನ್ನು ಕೆಲವರು ಮುಷ್ಕರದಲ್ಲಿ ಭಾಗಿಯಾಗದಂತೆ ನೋ ಪೇ ನೋ ವರ್ಕ್ ನೋಟಿಸ್ ಹೊರಡಿಸಿರುವಂತಹ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಮುಷ್ಕರದಲ್ಲಿ ಭಾಗಿಯಾಗದಂತೆ ನೌಕರರು ಮುಚ್ಚಳಿಕೆ ಬರೆಸಿದ್ದು ಪ್ಲಾನ್ ಬಿ ಕೂಡ ರೆಡಿ ಇದೆ. ಸರ್ ನಾಳೆ ಸರ್ ಈಗ ಸಾರಿಗೆ ನೌಕರರು ತುಮಕೂರಲ್ಲಿ ಕಪ್ಪು ಬಾಟ ಪ್ರದೇಶ ಮಾಡೋಕ್ಕೆ ಮುಂದಾಗಿದ್ದಾರೆ ಸರ್. ಆಯ್ತು, ನಾಳೆ ನೋಡೋಣ ಬಿಡಿ. ಮುಷ್ಕರ ಮಾಡಿ ಫಿಕ್ಸ್ ಆಗಿರೋ ಸರ್, ಯಾವುದಕ್ಕೂ ಅಂಜಲ್ಲ ಬಗ್ಗಲ್ಲ ಅಂತಿದ್ದಾರೆ ಸರ್. ಆಯ್ತು, ಆಮೇಲೆ ನೋಡೋಣ. ಈಗೇನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಸಾರ್ವಜನಿಕ ತೊಂದರೆ ಆಗಲ್ವ ಸರ್ ಅಂತ ಈ ಬಸ್ ಬಂದಾಯ್ತು ಅಂದರೆ? ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತೀವಿ. ಅವೆಲ್ಲ ಸಿದ್ಧತೆ ಮಾಡ್ಕೊಂಡ್ರಿ ಸರ್ ತಾವಾಗತ್ತೆ? ಸಿದ್ಧತೆ ಮಾಡ್ಕೊಳ್ಳೇಬೇಕಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಲ್ಲ. ಓಕೆ, ಏನಾದರೂ ಮಾತುಕತೆ ಮಾಡ್ತಾರೆ ಸರ್? ಇನ್ನೊಂದೇನು ಟೈಮ್ ಇದೆ? ನಮ್ಮ MD ಅವ್ರು ಮಾತಾಡ್ತಾರೆ. ಓಕೆ, ಸಂಜೆ ಇವತ್ತು ಸರ್ ನಾಳೆ ಸರ್ ಏನಾದರೂ? ಇವತ್ತೇ ಮಾತಾಡ್ಬೋದು, ಕೇಳಿ, ಇಲ್ಲೇ MD ಅವ್ರು ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಇವರು ಮಾನ್ಯ ಕಾರ್ಮಿಕ ಆಯುಕ್ತರ ಮುಂದೆ ಒಂದು ದಾವೆಯನ್ನು ಸಹ ಹೂಡಿದ್ದಾರೆ. ಇದು ನಡಿಬೇಕಾದ್ರೆ, ಕನ್ಸಿಲಿಯೇಷನ್ ನಡಿಬೇಕಾದ್ರೆ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಸಾರಿಗೆ ಸಂಸ್ಥೆ ವತಿಯಿಂದ ನಾವು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಎಸ್ಮಾವನ್ನು ಜಾರಿಗೆ ಮಾಡಿದ್ದೇವೆ. ಅದೇ ರೀತಿ ನೋ ವರ್ಕ್ ನೋ ಪೇ ಎನ್ನುವಂಥ ಒಂದು ಆದೇಶವನ್ನು ಸಹ ಹೊರಡಿಸಿದ್ದೇವೆ. ಮತ್ತು ಎಲ್ಲ ನೌಕರರಿಗೆ ಮನವಿಯನ್ನು ಸಹ ಮಾಡಿಕೊಂಡಿದ್ದೇವೆ, ಇದರಲ್ಲಿ ಭಾಗಿಯಾಗಬೇಡಿ ಅಂತ. ಸೊ ಆದ್ದರಿಂದ ನಾವು ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಮಾಡಿದ್ದೇವೆ. ಇನ್ನು ಬುಧವಾರದಂದು 7 ಸಂಘಟನೆಯ ಜೊತೆಗೆ ಸಪ್ತ ವ್ಯೂಹ ಹೆಣೆಯಲು ರೆಡಿಯಾಗಿದ್ದಂತಹ ಜಂಟಿ ಕ್ರಿಯಾ ಸಮಿತಿಗೆ ಹಿನ್ನಡೆಯಾಗಿದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘ ಹೊರಬಂದಿದ್ದು, ನಮ್ಮ ಸಂಘಟನೆಯಲ್ಲಿರುವಂತಹ 45,000 ನೌಕರರು ಮುಷ್ಕರದಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ನಾಳೆ ಮಧ್ಯಾಹ್ನದೊಳಗೆ ಸಿಎಂಗೆ ಗಡುವು ಕೊಟ್ಟಿರುವಂತಹ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಎಸ್ಮಾ ಕೈಗಾರಿಕಾ ವಿರೋಧ ಕಾಯ್ದೆ ಉಲ್ಲಂಘನೆ ಮಾಡಿ ಮುಷ್ಕರದಲ್ಲಿ ಭಾಗಿಯಾದರೆ ಕೆಲಸವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿರುವಂತಹ ನೌಕರರು ಅಡ್ಡಕತ್ತರಿಯಲ್ಲಿ ಸಿಲುಕಿದ್ದು ನೌಕರರ ನಡೆ ಕುತೂಹಲವನ್ನು ಹುಟ್ಟಿಸಿದೆ. ಚರಣ್ ಜೊತೆ ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಾರಿಗೆ ನೌಕರರ ಮುಷ್ಕರಕ್ಕೆ ಅಧಿಕೃತ ಮುದ್ರೆ ಬಿದ್ದಿದೆ. ಇವತ್ತು ಒಂದು ಮಹತ್ವದ ಸಭೆ ನಡೆಯಿತು, ಆ ಸಭೆ ವಿಫಲ ಆಗಿದೆ. ಆ ಮೂಲಕ ಬಂದ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಸಚಿವರು ಏನು ಹೇಳ್ತಾರೆ, ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ರಿಪೋರ್ಟ್ ನೋಡ್ಕೊಂಡು ಮೇ 20ರಂದು ಸಾರಿಗೆ ಮುಷ್ಕರ ಫಿಕ್ಸ್. ಸಾರಿಗೆ ಆಯುಕ್ತರೊಂದಿಗಿನ ಸಂಧಾನ ಸಭೆ ವಿಫಲ. ಬಂದ್. ಮೇ 20ರಂದು ರಾಜ್ಯದ ಸಾರಿಗೆ ಬಸ್ಗಳ ಸಂಚಾರ ಸಂಪೂರ್ಣ ಬಂದ್. ಈ ಮಾತುಗಳನ್ನು ನಾವು ಹೇಳ್ತಾ ಇರೋದಲ್ಲ,
ಬದಲಾಗಿ ಕಾರ್ಮಿಕ ಇಲಾಖೆ ಆಯುಕ್ತರ ಜೊತೆಗೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಖಂಡರು ನಡೆಸಿರುವಂತಹ ಸಂಧಾನ ಸಭೆ ವಿಫಲವಾದ ಬಳಿಕ ನೌಕರರ ಸಂಘದ ಮುಖಂಡರು ಹೇಳ್ತಿರುವಂತಹ ಮಾತಿದು. ಸರ್ಕಾರದಿಂದ ಬಾಕಿಯಾಗಿರುವಂತಹ 12 ತಿಂಗಳ ಹಿಂಬಾಕಿ ಹಣ 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಸೇರಿದಂತೆ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮೇ 20ರಂದು ಸಾರಿಗೆ ಮುಷ್ಕರಕ್ಕೆ ಮುಂದಾಗಿದೆ. ಇಂದು ಕಾರ್ಮಿಕ ಇಲಾಖೆಯ ಆಯುಕ್ತ ದಿನೇಶ್ ಕುಮಾರ್ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ನಡೆದಂತಹ ಸಂಧಾನ ಸಭೆ ವಿಫಲವಾಗಿದೆ. ನಾಳೆ ಮಧ್ಯಾಹ್ನದೊಳಗೆ ಸಿಎಂ ಸಿದ್ದರಾಮಯ್ಯ ನಮ್ಮ ಜೊತೆಗೆ ಮಾತನಾಡದಿದ್ದರೆ ಮುಷ್ಕರ ಫಿಕ್ಸ್ ಎಂದಿರುವಂತಹ ಜಂಟಿ ಕ್ರಿಯಾ ಸಮಿತಿ ನಾಳೆ ಸಾಧನಾ ಸಮಾವೇಶದ ವೇಳೆ ತುಮಕೂರಿನಲ್ಲಿ ನಡೆಯಬೇಕಾದಂತಹ ಕಪ್ಪು ಬಟ್ಟೆ ಪ್ರದರ್ಶನದ ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ. ಕೊಡಬೇಡ್ರಿ, ನೀವು ಅದನ್ನು ಮೊದಲೇ ಕರೆದು ಮಾತುಕತೆ ಮಾಡಿ ಇತ್ಯರ್ಥ ಮಾಡಿರಿ ಅಂತ ಹೇಳಿದ್ರು ಸಹ ನೀವು ಮಾಡಿಲ್ಲ. ಅದರಿಂದ ಈಗಲೂ ಕಾಲ ಮಿಂಚಿಲ್ಲ. ರಾತ್ರಿ 2 ಗಂಟೆವರೆಗೂ ಮಾತುಕತೆ ನಡೆದಿದೆ 2012ರಲ್ಲಿ. ಅದರಿಂದ ಈಗಲೂ ಕೂಡ ನಾವು ಇಡೀ ರಾತ್ರಿ ಕೂತ್ಕೊಳ್ಳೋಕ್ಕೆ ತಯಾರಿದ್ದೀವಿ. ಸಾರಿಗೆ ಮಂತ್ರಿಗಳ ಲೆವೆಲಲ್ಲಿ ಮತ್ತು ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮೀಟಿಂಗ್ ಕರೆದು ಇತ್ಯರ್ಥ ಮಾಡಿದ್ರೆ ನಾವು ಸಮಾಧಾನ ಆಗುವಂಥ ಒಂದು ರೀತಿಯಲ್ಲಿ ಬೇಡಿಕೆ ಇತ್ಯರ್ಥ ಆಯಿತು ಅಂದರೆ ಮುಷ್ಕರನೇ ಇರಲ್ಲ. ಅದ್ರ ಬದಲು ನೀವು ಡಾಡ್ಜ್ ಮಾಡಿ ಮುಷ್ಕರ ಮುಂದೆ ಹಾಕಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ್ದೀವಿ. ಸಾರಿಗೆ ನೌಕರರ ಸಂಘದ ಮುಖಂಡರೊಂದಿಗೆ ಸಂಧಾನ ಸಭೆ ವಿಫಲವಾದರೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಜನರಿಗೆ ಅಭಯ ನೀಡಿದ್ದಾರೆ. ಮುಷ್ಕರ ಇದ್ದರೂ ಜನರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ, ಆ ಕೆಲಸ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಇನ್ನು ಕೆಲವರು ಮುಷ್ಕರದಲ್ಲಿ ಭಾಗಿಯಾಗದಂತೆ ನೋ ಪೇ ನೋ ವರ್ಕ್ ನೋಟಿಸ್ ಹೊರಡಿಸಿರುವಂತಹ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಮುಷ್ಕರದಲ್ಲಿ ಭಾಗಿಯಾಗದಂತೆ ನೌಕರರು ಮುಚ್ಚಳಿಕೆ ಬರೆಸಿದ್ದು ಪ್ಲಾನ್ ಬಿ ಕೂಡ ರೆಡಿ ಇದೆ. ಸರ್ ನಾಳೆ ಸರ್ ಈಗ ಸಾರಿಗೆ ನೌಕರರು ತುಮಕೂರಲ್ಲಿ ಕಪ್ಪು ಬಾಟ ಪ್ರದರ್ಶನ ಮಾಡೋಕ್ಕೆ ಮುಂದಾಗಿದ್ದಾರೆ ಸರ್. ಆಯ್ತು, ನಾಳೆ ನೋಡೋಣ ಬಿಡಿ. ಮುಷ್ಕರ ಮಾಡಿ ಫಿಕ್ಸ್ ಆಗಿರೋ ಸರ್, ಯಾವುದಕ್ಕೂ ಅಂಜಲ್ಲ ಬಗ್ಗಲ್ಲ ಅಂತಿದ್ದಾರೆ ಸರ್. ಆಯ್ತು, ಆಮೇಲೆ ನೋಡೋಣ. ಈಗೇನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಸಾರ್ವಜನಿಕ ತೊಂದರೆ ಆಗಲ್ವ ಸರ್ ಅಂತ ಈಗ ಬಸ್ ಬಂದಾಯ್ತು ಅಂದರೆ? ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ನೋಡ್ಕೊಳ್ತೀವಿ. ಅವೆಲ್ಲ ಸಿದ್ಧತೆ ಮಾಡಿಕೊಂಡ್ರಿ ಸರ್ ತಾವಾಗತ್ತೆ? ಸಿದ್ಧತೆ ಮಾಡ್ಕೊಳ್ಳೇಬೇಕಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಲ್ಲ. ಓಕೆ, ಏನಾದರೂ ಮಾತುಕತೆ ಮಾಡ್ತಾರೆ ಸರ್? ಇನ್ನೊಂದೇನು ಟೈಮ್ ಇದೆ? ನಮ್ಮ MD ಅವ್ರು ಮಾತಾಡ್ತಾರೆ. ಓಕೆ, ಸಂಜೆ ಇವತ್ತು ಸರ್ ನಾಳೆ ಸರ್ ಏನಾದರೂ? ಇವತ್ತೇ ಮಾತಾಡ್ಬೋದು, ಕೇಳಿ, ಇಲ್ಲೇ MD ಅವ್ರು ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಇವರು ಮಾನ್ಯ ಕಾರ್ಮಿಕ ಆಯುಕ್ತರ ಮುಂದೆ ಒಂದು ದಾವೆಯನ್ನು ಸಹ ಹೂಡಿದ್ದಾರೆ. ಇದು ನಡಿಬೇಕಾದ್ರೆ, ಕನ್ಸಿಲಿಯೇಷನ್ ನಡಿಬೇಕಾದ್ರೆ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಸಾರಿಗೆ ಸಂಸ್ಥೆ ವತಿಯಿಂದ ನಾವು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಎಸ್ಮಾವನ್ನು ಜಾರಿಗೆ ಮಾಡಿದ್ದೇವೆ. ಅದೇ ರೀತಿ ನೋ ವರ್ಕ್ ನೋ ಪೇ ಎನ್ನುವಂಥ ಒಂದು ಆದೇಶವನ್ನು ಸಹ ಹೊರಡಿಸಿದ್ದೇವೆ. ಮತ್ತು ಎಲ್ಲ ನೌಕರರಿಗೆ ಮನವಿಯನ್ನು ಸಹ ಮಾಡಿಕೊಂಡಿದ್ದೇವೆ, ಇದರಲ್ಲಿ ಭಾಗಿಯಾಗಬೇಡಿ ಅಂತ. ಸೊ ಆದ್ದರಿಂದ ನಾವು ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಮಾಡಿದ್ದೇವೆ. ಇನ್ನು ಬುಧವಾರದಂದು 7 ಸಂಘಟನೆಯ ಜೊತೆಗೆ ಸಪ್ತವ್ಯೂಹ ಹೆಣೆಯಲು ರೆಡಿಯಾಗಿದ್ದಂತಹ ಜಂಟಿ ಕ್ರಿಯಾ ಸಮಿತಿಗೆ ಹಿನ್ನಡೆಯಾಗಿದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘ ಹೊರಬಂದಿದ್ದು, ನಮ್ಮ ಸಂಘಟನೆಯಲ್ಲಿರುವಂತಹ 45,000 ನೌಕರರು ಮುಷ್ಕರದಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ನಾಳೆ ಮಧ್ಯಾಹ್ನದೊಳಗೆ ಸಿಎಂಗೆ ಗಡುವು ಕೊಟ್ಟಿರುವಂತಹ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಎಸ್ಮಾ ಕೈಗಾರಿಕಾ ವಿರೋಧ ಕಾಯ್ದೆ ಉಲ್ಲಂಘನೆ ಮಾಡಿ ಮುಷ್ಕರದಲ್ಲಿ ಭಾಗಿಯಾದರೆ ಕೆಲಸವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿರುವಂತಹ ನೌಕರರು ಅಡ್ಡಕತ್ತರಿಯಲ್ಲಿ ಸಿಲುಕಿದ್ದು ನೌಕರರ ನಡೆ ಕುತೂಹಲವನ್ನು ಹುಟ್ಟಿಸಿದೆ. ಚರಣ್ ಜೊತೆ ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.